ಸ್ನೇಹಿತರೆ, ನಿಮಗೆಲ್ಲ ಪ್ರೇಮಜೀವಿಯ ಕಥಾ ಪ್ರಪಂಚದ ಕಥೆಗಳು ಇಷ್ಟವಾಗ್ತಿದೆ ಅಂತ ನಮಗನಿಸ್ತಾ ಇದೆ. ಹಾಗಾದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ನಿಮ್ಮದೇ ಏನಾದರೂ ಕಥೆಗಳಿದ್ದರೆ ಖಂಡಿತವಾಗಿ ಕಳಿಸಿ, ಅದನ್ನು ಕೂಡ ಹಾಕೋಣ. ಅವನು ಕಾಲೇಜಿಗೆ ಬರ್ತಾ ಇದ್ದದ್ದೇ ಅವಳಿಗೋಸ್ಕರ, ಅವಳು ಕಾಲೇಜಿಗೆ ಬರ್ತಾ ಇದ್ದಿದ್ದೇ ಇವನಿಗೋಸ್ಕರ. ಇಬ್ಬರೂ ಒಳಗೊಳಗೆ ತುಂಬಾ ಪ್ರೀತಿ ಮಾಡ್ತಾ ಇದ್ದರು. ಆದರೆ ಯಾರೊಂದಿಗೂ ಪ್ರೀತಿಯನ್ನು ಮಾತ್ರ ಹೇಳ್ಕೊಂಡಿರಲಿಲ್ಲ. ಅವ್ರ ಮನೆಯವ್ರಿಗೂ ಅದು ಗೊತ್ತಿರಲಿಲ್ಲ, ಇವ್ರ ಮನೆಯವ್ರಿಗೂ ಅದು ಗೊತ್ತಿರಲಿಲ್ಲ. ಒಂದೇ ಬೀದಿಲಿದ್ದರು, ಒಂದೇ ಬಸ್ಸಲ್ಲಿ ಹೋಗ್ತಾ ಇದ್ದರು, ಚಿಕ್ಕ ವಯಸ್ಸಿನಲ್ಲೂ ಒಂದೇ ಸ್ಕೂಲ್ನಲ್ಲೂ ಓದಿದ್ರು. ಒಂದೇ ಸ್ಕೂಲಲ್ಲಿ ಓದಿದ್ರು ಕೂಡ ಇಬ್ಬರು ಯಾವತ್ತೂ ಮನಸ್ಸು ಬಿಚ್ಚಿ ಮಾತನಾಡಲಿಲ್ಲ. ಓದ್ತಾ ಓದ್ತಾ ಮನಸ್ಸುಗಳು ಬದಲಾದವು, ಆದರೆ ಭಾವನೆಗಳು ಮಾತ್ರ ಹಾಗೇ ಉಳಿದುಕೊಂಡು. ಅವಳನ್ನು ಬೇರೆ ಯಾರೋ ಪ್ರೀತಿ ಮಾಡ್ತಾಯಿದ್ರು. ಆಗ ಅವಳು ಹೇಳಿದ್ದು, ಇಲ್ಲ, ನನ್ನೊಳಗೆ ಒಬ್ಬ ಇದ್ದಾನೆ ಅಂತ. ಇವನನ್ನು ಕೂಡ ಯಾರೋ ಬಂದು ಕೇಳಿದ್ರು, ನನ್ನನ್ನು ಮದುವೆ ಆಗ್ತೀಯಾ ಅಂತ, ಅಥವಾ ನನ್ನ ಪ್ರೀತಿಸ್ತೀಯಾ ಅನ್ನೋ ಒಂದು ಪ್ರಪೋಸಲ್ ಕೂಡ ಇಟ್ಟಿದ್ರು. ನೋ, ಐ ಆಮ್ ಆಲ್ರೆಡಿ ಕಮಿಟೆಡ್. ಹೀಗೆ ಹೇಳ್ತಾನೆ ದಿನಗಳು ಉರುಳ್ತಾ ಇದ್ದು. ಕಾಲೇಜೆಲ್ಲ ಮುಗೀತು, ಇಬ್ಬರ ಪಯಣ ಬೇರೆ ಬೇರೆ ಆಯಿತು. ಈಗಲಾದರೂ ಒಟ್ಟಿಗೆ ಹೇಳ್ಕೋಬೇಕಲ್ವೇ? ಮನೆಯಲ್ಲಿ ಮದುವೆ ಮಾತುಕತೆ ನಡೀತಾ ಇತ್ತು. ಅವಳಿಗೋ 10 ಮದುವೆ ಪ್ರಪೋಸಲ್ಸ್ ಬರ್ತಾಯಿದ್ದು. ಇವನಿಗೋ ಇನ್ನೂ ಚಿಕ್ಕ ವಯಸ್ಸು, ಇರಲಿ ಬಿಡು 1-2 ವರ್ಷ ಅಂತ ಕಾಯ್ತಾ ಇದ್ರು. ಆದರೆ ಎಲ್ಲಿ ಅವಳು ಮಿಸ್ ಆಗಿಬಿಡ್ತಾಳೋ ಅನ್ನೋದು ಇವನ ಭಯ. ಅವನು ನನ್ನ ಕಣ್ಮುಂದೆ ಬರದೆ ನಾನು ಅವನ್ನ ಕಳ್ಕೊಂಡ್ಬಿಟ್ರೆ, ಆ ಭಯ ಅವಳಲ್ಲೂ ಇತ್ತು. ಕಾಡೋ ಪ್ರೇಯಸಿನ ಎಷ್ಟು ಅಂತ ನೆನಪಿಸ್ಕೊಳ್ತಾನೆ ಹೇಳಿ. ಮನೆಯವರು ಈಗ ತಾನೇ ಹುಡುಗ ಕೆಲಸಕ್ಕೆ ಸೇರಿದ್ದಾನೆ, ನೋಡೋಣ ಬಿಡು ಅಂತ ಏನೋ ಇದ್ದರು. ಆದರೆ ಇವನ ಮನಸ್ಸೇ ಚಡಪಡಿಸ್ತಾ ಇತ್ತು. ನೇರವಾಗಿ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ಕೊಂಡ. ಬಹುಶಃ ಬೇರೆ ಹುಡುಗರಾಗಲಿ ಹುಡುಗಿರಾಗಲಿ ಹೆದರಿಕೊಳ್ಳೋದು ಅಪ್ಪ ಅಮ್ಮನ ಮುಂದೆ ಈ ಥರ ವಿಚಾರಗಳನ್ನ ಮಾತಾಡಬೇಕಾದ್ರೆ. ಇಲ್ಲ, ಅಪ್ಪ ಅಮ್ಮನಿಗೆ ಹೆದರಿ ಪ್ರೀತಿಯನ್ನೇ ಹೇಳಿಕೊಳ್ಳದೆ ಕೊನೆಗೆ ಪ್ರೀತಿಗೋಸ್ಕರ ಮನೆ ಬಿಟ್ಟು ಹೋಗಿ ಮದುವೆ ಆಗೋದು ಉಂಟು. ಸ್ನೇಹಿತರನ್ನ ಕರ್ಕೊಂಡೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋದು, ಅಥವಾ ದೇವಸ್ಥಾನಗಳಲ್ಲಿ ಹಾರ ಬದಲಾಯಿಸ್ಕೊಂಡು ತಾಳಿ ಕಟ್ಕೊಳ್ಳೋದು, ಯಾವುದೋ ಒಂದು ಮಾಡ್ತಾರೆ. ಆದರೆ ಇವನ ವಿಚಾರ ಮಾತ್ರ ಡಿಫ್ರೆಂಟು, ಆಕೆ ವಿಚಾರ ಕೂಡ ಡಿಫ್ರೆಂಟು. ಇಬ್ಬರೂ ಕೂಡ ಒಂದೇ ರೀತಿ ಯೋಚನೆ ಮಾಡ್ತಾಯಿದ್ರು ಅನ್ನೋದಕ್ಕೆ ಈ ಘಟನೆ ಕೂಡ ಸಾಕ್ಷಿ. ಇಲ್ಲಿ ಇವನು ಯಾವಾಗ ಅಪ್ಪ ಅಮ್ಮನ ಮುಂದೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು, ನಾನು ಆ ಮೂಲೆ ಮನೇಲಿದ್ದಾಳಲ್ಲ ನಾರಾಯಣಪ್ಪನ ಮಗಳು, ಆಕೆನ ನಾನು ಪ್ರೀತಿಸ್ತಾ ಇದ್ದೀನಿ, ನಾರಾಯಣಪ್ಪ ಅವ್ರ ಹತ್ರ ನೀವು ಹೇಳಬಹುದಾ, ನಿಮ್ಮ ಹುಡುಗಿನ ನಮ್ಮ ಹುಡುಗನಿಗೆ ಕೊಡಿ ಅಂತ ಕೇಳಬಹುದಾ? ಇಷ್ಟು ದಿನ ನಾನು ಕಾಲೇಜ್ ಓದ್ತಾ ಇದ್ದೆ, ಜವಾಬ್ದಾರಿ ಇರಲಿಲ್ಲ, ನನ್ನದೇ ಆದ ಒಂದು ಪ್ರಪಂಚ ಇತ್ತು. ಆದರೆ ಅವಳನ್ನು ಪಡಿಲೇಬೇಕು ಅನ್ನೋ ತಹತಹಿಕೆ ನನ್ನಲ್ಲಿ ಎಷ್ಟಿತ್ತು ಅಂದರೆ, ಅಮ್ಮ ನಿಮಗೆ ಗೊತ್ತಿಲ್ಲ, ಅವಳಿಗೋಸ್ಕರ ನಾನು ಓದಿದೆ. ಅಪ್ಪ ಪ್ರತಿಕ್ಷಣ ಹೇಳ್ತಾಯಿದ್ರು, ನೀನು ಓದಬೇಕು, ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ. ಅಪ್ಪ ಹೇಳ್ದಂಗೂ ಮಾಡಿದೆ. ಜೊತೆಗೆ ನನ್ನೊಳಗೆ ನನಗಿದ್ದಿದ್ದು, ಯಾರೇ ಆದರೂ, ಅವಳ ಅಪ್ಪ ಅಮ್ಮ ಅಂತ ಅಲ್ಲ, ಅಥವಾ ನೀವು ಅಂತ ಅಲ್ಲ, ಯಾರೇ ಆದರೂ ಮಗಳನ್ನು ಒಂದೊಳ್ಳೆ ಕಡೆ ಕೊಡಬೇಕು, ಅಥವಾ ಒಂದೊಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಚೆನ್ನಾಗಿ ದುಡಿಬೇಕು, ಅವನಿಗೆ ಒಂದು ಸ್ವಂತ ಮನೆ ಇರಬೇಕು, ಅವನಿಗೆ ಒಂದು ಜವಾಬ್ದಾರಿ ಇರಬೇಕು, ತನ್ನ ಮಗಳು ಜೀವನ ಪೂರ್ತಿ ರಾಜ್ಕುಮಾರಿ ಥರ ಬದುಕಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ತಂದೆಗೂ ಇರುತ್ತೆ ಅಲ್ವಾ? ಆ ಮಾತನ್ನು ಒಂದು ಸಾರಿ ನಾರಾಯಣಪ್ಪವರು ನನ್ನ ಮುಂದೆ ಕೂಡ ಹೇಳಿದರು. ಹಾಗಂತ ನನ್ನ ಮುಂದೆ ಬಂದು ನನ್ನ ಮಗಳನ್ನ ಈ ರೀತಿ ನೋಡ್ಕೋಬೇಕು ಅಂತ ಹೇಳಿರಲಿಲ್ಲ. ಯಾಕಂದರೆ ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ, ಒಳೊಳಗೆ ಪ್ರೀತಿಸ್ತಾ ಇದ್ದೀವಿ ಅನ್ನೋದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿತ್ತು. ಅದು ಅವಳು ಕೂಡ ನನ್ನಲ್ಲಿ ಹೇಳಿರಲಿಲ್ಲ, ನಾನು ಕೂಡ ಅವಳಲ್ಲಿ ಹೇಳಿರಲಿಲ್ಲ. ಆದರೆ ನಮ್ಮ ಕಣ್ಣುಗಳು ಎದುರಾದಾಗ ಮಾತನಾಡ್ತಾ ಇದ್ದಂತಹ ಸನ್ನೆಯಲ್ಲೇ ಅವಳು ಕೊಡ್ತಾ ಇದ್ದಂತಹ ಸೂಚನೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ, ಅವಳಿಗೆ ಗೊತ್ತಿದೆ. ನಮ್ಮ ಕಣ್ಣುಗಳು ಬೆರೆತಾಗ ಮತ್ತು ನಮ್ಮ ಮನಸ್ಸುಗಳು ಕಲೆತಾಗ ಆಗ್ತಾ ಇದ್ದಂತಹ ಆನಂದ, ಅವಳನ್ನು ಪಡಿಲೇಬೇಕು ಅನ್ನೋ ಆ ಒಂದು ಉತ್ಸಾಹ, ಹುಮ್ಮಸ್ಸು ಮತ್ತು ನವಿರಾದ ಭಾವನೆ ಇದೆಯಲ್ಲ, ಅದು ನನ್ನೊಳಗೆ ಮಾತ್ರ ನನಗೆ ಗೊತ್ತಿದೆ, ಅವಳೊಳಗೆ ಮಾತ್ರ ಅವಳಿಗೂ ಗೊತ್ತಿದೆ. ಇದನ್ನು ನಿಮಗೆಲ್ಲ ಹೇಳಿದರೆ ಅವತ್ತೇ ನಮ್ಮನ್ನು ಬೈದು ನಿಮ್ಮ ಒಂದು ದಾರಿಗೆ ನೀವು ತಗೋಬಿಡ್ತಾ ಇದ್ರಿ. ಇವತ್ತು ನನ್ನ ದಾರಿ ಬೇರೆ ಆಗೋಗ್ಬಿಟ್ಟಿದೆ, ನಾನೇನೋ ತುಂಬ ದೊಡ್ಡ ಕೆಲಸದಲ್ಲಿದ್ದೀನಿ, ನಿಮ್ಮ ಮಾತೇ ಕೇಳೋದಿಲ್ಲ ಅಲ್ಲ, ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ. ಅದಕ್ಕೆ ಅಪ್ಪ ಅಮ್ಮ ನಿಮ್ಮಿಬ್ಬರು ಮುಂದೆ ನಾನಿವತ್ತು ಬಂದು ನಿಂತ್ಕೊಂಡು ಕೇಳ್ತಿದ್ದೀನಿ, ದಯಮಾಡಿ ನನಗೆ ಅವಳನ್ನು ಹೇಗಾದರೂ ಮಾಡಿ ಮದುವೆ ಮಾಡಿಸ್ಕೊಡಿ.
ನಾನು ಖಂಡಿತವಾಗಿಯೂ ಚೆನ್ನಾಗಿ ನೋಡ್ಕೊಳ್ತೀನಿ, ಹಾಗೆ ನಿಮ್ಮನ್ನು ಕೂಡ ಚೆನ್ನಾಗಿ ಇಟ್ಕೊಳ್ತೀನಿ. ನನ್ನ ಪ್ರೀತಿನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಈ ಮಾತನ್ನು ಮಗ ಹೇಳ್ತಾ ಇರಬೇಕಾದ್ರೆ ಅಪ್ಪ ಅಮ್ಮ ಇಬ್ಬರು ಆತನನ್ನೇ ನೋಡ್ತಾ ಇದ್ರು. ಎಷ್ಟೊಂದು ದೊಡ್ಡವನಾಗೋಗ್ಬಿಟ್ಟ ನನ್ನ ಮಗ. ನಿಜಕ್ಕೂ ಇಷ್ಟೊಂದು ಅವನಿಗೆ ಬುದ್ಧಿ ಹೇಗೆ ಬಂತು? ಅವನನ್ನು ಇನ್ನೂ ಆಡೋ ಹುಡುಗ ಅಂದ್ಕೊಂಡಿದ್ವಿ, ಹುಡುಗಾಟದ ಹುಡುಗ ಅಂದ್ಕೊಂಡಿದ್ವಿ. ಅವನಲ್ಲೂ ಜವಾಬ್ದಾರಿ ಇದೆ. ಅವನಿವತ್ತೇನೇನು ಯೋಚನೆ ಮಾಡಿದ್ದಾನೆ. ಓದೋ ವಿಚಾರದಲ್ಲಿ, ಓದೋ ವಯಸ್ಸಿನಲ್ಲಿ ನಾನು ಪ್ರೀತಿ ಎಂದಿದ್ರೆ ಖಂಡಿತವಾಗಿಯೂ ಯಾರೂ ಒಪ್ತಿರಲಿಲ್ಲ. ಆದರೆ ಇವತ್ತು ಅವನ ಸ್ವಂತ ಕಾಲ ಮೇಲೆ ಅವನು ನಿಂತ್ಕೊಂಡಿರಬೇಕಾದ್ರೆ ಯಾರೂ ಕೂಡ ಅದನ್ನು ಅಲಗಿಳೆಯೋದಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅವನ ಪ್ರೀತಿ ಪರಿಶುದ್ಧವಾದ್ದು. ಮೋರ್ ಓವರ್ ಆಕೆ ಕೂಡ ನಮ್ಮ ಜಾತಿಯವಳೆ. ಜಾತಿ ಕುಲ ಅಂತ ಅಯ್ಯೋ ಅಂತ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಎಲ್ಲವೂ ಕೂಡ ಸರಿ ಹೊಂದಿದೆ. ಜಾತಕ ನೋಡೋ ಅಗತ್ಯ ಇಲ್ಲ. ಇಬ್ಬರ ಮನಸ್ಸು ಕಲಿತಾದ್ಮೇಲೆ ಜಾತಕ ನೋಡಿ ಏನು ಮಾಡ್ತೀರಾ? ಸರಿ, ನಾಳೆನೇ ಹೋಗ್ತೀವಪ್ಪ, ಅವರ ಅಪ್ಪನ್ನ ಮತ್ತು ಅಮ್ಮನ್ನ ಕೇಳ್ತೀವಿ, ಅವ್ರು ಒಪ್ಕೊಂಡೆ ಖಂಡಿತವಾಗಿಯೂ ಮದುವೆ ಮಾಡ್ತೀವಿ. ಅಪ್ಪ ಅಮ್ಮ ಕೂಡ ಮಾತು ಕೊಟ್ಟರು. ಇತ್ತ ಕಡೆ ಇವಳು ಕೂಡ ಅಲ್ಲಿಗಾಗಲೇ ಅವರ ಅಪ್ಪ ಅಮ್ಮನ ಮುಂದೆ ನಿಂತು ಧೈರ್ಯವಾಗಿ ಮಾತನಾಡಿದ್ಲು. ಮಗಳು ಇಷ್ಟು ನೇರವಾಗಿ ಮಾತಾಡ್ತಾಳೆ ಅನ್ನೋದು ಅವರ ಅಪ್ಪ ಅಮ್ಮನಿಗೂ ಚಿಕ್ಕ ವಯಸ್ಸಿಂದನೂ ಗೊತ್ತಿರಲಿಲ್ಲ. ನನ್ನ ಮಗಳು ತುಂಬ ಮೃದು, ಅವಳಿಗೇನೂ ಗೊತ್ತಾಗೋದಿಲ್ಲ, ಅವಳೊಂದು ಮಾತನಾಡೋದಕ್ಕೂ ಹೆದರ್ಕೊಳ್ತಾಳೆ ಅಂತಲೇ ಮನೆಯವರು ಅಂದ್ಕೊಂಡಿದ್ರು. ಆದರೆ ಅವರ ಅನಿಸಿಕೆ ಸುಳ್ಳು ಅಂತ ಇವತ್ತು ಅವಳು ಆಡಿದ ಮಾತು ತೋರಿಸ್ಕೊಟ್ಟಿತ್ತು. ಅವರ ಅಪ್ಪ ಅಮ್ಮನಿಗೆ ಅವಳು ಹೇಳಿದ್ದೊಂದೇ ಮಾತು, ಅಮ್ಮ, ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ಇದೆ. ಯಾರನ್ನೋ ಮದುವೆ ಆಗಿ ಜೀವನ ಪೂರ್ತಿ ಅಯ್ಯೋ ನನ್ನ ಪ್ರೀತಿನ ನಾನು ದಕ್ಕಿಸ್ಕೊಳ್ಳಲಿಲ್ಲ, ಅಯ್ಯೋ ಅವನನ್ನು ಮದುವೆ ಆಗಲಿಲ್ಲ, ನಾನು ಅವನನ್ನು ಮದುವೆ ಆಗಿದ್ದರೆ ಹಾಗಿರ್ತಾ ಇದ್ದೆ, ಹೀಗಿರ್ತಿದ್ದೆ, ನಮ್ಮ ಅಪ್ಪ ಅಮ್ಮನಿಗೂ ಮೋಸ ಮಾಡಿಬಿಟ್ಟೆ, ನನಗೂ ಮೋಸ ಮಾಡ್ಕೊಂಬಿಟ್ಟೆ, ಈ ಥರ ನನಗನ್ನಿಸ್ಬಾರ್ದು ಅಲ್ವಾ ಅಪ್ಪ? ನೀವು ಇವತ್ತು ನನ್ನನ್ನು ವಿರೋಧಿಸೋದಿಲ್ಲ, ಯಾಕಂದರೆ ಇನ್ನೂ ನೀವು ಯಾವುದೇ ರೀತಿಯ ಮದುವೆ ಮಾತುಕತೆಗೆ ಮುಂದಾಗಿಲ್ಲ. ಅಂದರೆ ಹುಡುಗರು ಬರ್ತಾ ಇದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಒಪ್ಕೊಳ್ತೀನಿ. ಆದರೆ ನೀವು ಯಾರನ್ನು ಒಪ್ಪಿಲ್ಲ, ನಾನು ಯಾರನ್ನು ಒಪ್ಪಿಲ್ಲ. ಅದು ಅಲ್ಲದೆ ಅವನು ನಿಮಗೆ ಗೊತ್ತಿರೋ ಹುಡುಗ, ಇದೇ ಮೂಲೆ ಮನೇಲಿದ್ದಾನೆ, ಶಂಕರಪ್ಪ ಅಂಕಲ್ ಮಗ. ಶಂಕರಪ್ಪ ಅಂಕಲ್ಲು ನಿಮಗೆ ಗೊತ್ತಿದೆ ಅಮ್ಮ, ಅವ್ರ ಅಮ್ಮನೂ ನಿಮಗೆ ಗೊತ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ಅವನಿಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅವನು ಎದುರಿಗೆ ಬಂದಾಗೆಲ್ಲ ನನ್ನ ಮನಸ್ಸು ಹೇಳ್ತಾ ಇದೆ ಅವನು ನನ್ನ ಇಷ್ಟಪಡ್ತಾನೆ ಅಂತ. ನಾನು ಎದುರಿಗೆ ಬಂದಾಗ ಅವನ ಮನಸ್ಸು ಅದನ್ನೇ ಹೇಳ್ತಿರಬಹುದು. ಆದರೆ ಅದು ಏನೇ ಇದ್ದರೂ ನನಗನ್ಸಿದ್ದು ಅವನನ್ನು ಮದುವೆ ಆದರೆ ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಅಂತ. ಅವನಿಗೆ ನಾನು ಕಾಡುವ ಪ್ರೇಯಸಿಯಾಗಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನು ಮಾತ್ರ ನನಗೆ ಕಾಡುವ ಪ್ರೇಮಿಯಾಗಿದ್ದಾನಪ್ಪ. ನಿಮ್ಮ ಮುಂದೆ ಇದನ್ನೆಲ್ಲ ಮಾತಾಡ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದ್ದೆ ಅವನನ್ನು ಎಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯದಿಂದ. ಅಪ್ಪ, ಕೈ ಮುಗಿದು ಕೇಳ್ಕೊಳ್ತೀನಿ, ಇದೊಂದು ವಿಚಾರದಲ್ಲಿ ನನಗೆ ಬೆಂಬಲ ಕೊಡ್ತೀಯಾ? ನನ್ನ ಪ್ರೀತಿನ ನೀನು ಒಪ್ಕೊಳ್ತೀಯಾ? ನೀನು ನನ್ನ ಹೀರೋ, ಯಾವತ್ತಿಗೂ ನನ್ನ ಮಾತನ್ನು ಒಪ್ಕೊಳ್ತೀಯಾ ಅನ್ನೋ ನಂಬಿಕೆ ನನ್ನೊಳಗಿದೆ. ಅಮ್ಮ, ನೀನು ಕೂಡ ಒಪ್ಕೊಳ್ತೀಯಾ ಅಲ್ವಾ? ಅವಳು ಮುಗ್ಧವಾಗಿ ಕೇಳಬೇಕಾದ್ರೆ ನಾರಾಯಣಪ್ಪ ಅವರ ಹೆಂಡತಿ ಏನನ್ನೂ ಮಾತನಾಡಲಿಲ್ಲ. ಮಗಳೊಳಗೆ ಇಷ್ಟೊಂದು ಆಸೆ ಇದ್ದರೂ ಅವಳು ಇಲ್ಲಿವರೆಗೂ ತಡ್ಕೊಂಡಿದ್ಲಲ್ಲ. ಬೇರೆ ಹುಡುಗಿರಾಗಿದ್ದರೆ ಇಷ್ಟೊತ್ತಿಗೆ ನೇರವಾಗಿ ನಿಂತು ನಾನು ಹೀಗೆ ಮನೆ ಬಿಟ್ಟು ಹೋಗ್ತೀನಿ, ಅವನನ್ನೇ ಮದುವೆ ಆಗ್ತೀನಿ, ಅವನ್ನೇ ಮದುವೆ ಮಾಡಿಕೊಡಿ ಅಂತ ಕೇಳೋರೇನೋ. ಆದರೆ ಇವಳು ಇಲ್ಲ, ನಮ್ಮ ಅಪ್ಪ ಅಮ್ಮನ ಮನಸ್ಸಿಗೆ ನೋವಾಗಬಾರ್ದು ಅಂತ ಇವತ್ತಿಗೂ ಅವಳು ಕೆಲಸ ಸಿಕ್ಕಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ಕಾದಿದ್ದಾಳೆ. ಇವತ್ತು ಅವಳು ಏನು ಬೇಕಾದ್ರೂ ನಿರ್ಧಾರ ತಗೋಬೋದು, ನಮ್ಮ ಸಲಹೆ ಮಾತ್ರ ಇರುತ್ತೆ. ಆದರೆ ಅಪ್ಪ ಅಮ್ಮ ಮೊದಲು ಅನ್ನೋ ಅವಳ ಭಾವನೆ ಇದೆಯಲ್ಲ, ನಿಜಕ್ಕೂ ಆ ವಿಚಾರದಲ್ಲಿ ನಾವು ಧನ್ಯರು ಇಂಥ ಮಗಳನ್ನು ಪಡ್ಕೊಂಡಿರೋದಕ್ಕೆ. ಇನ್ನೇನು ಹೆಚ್ಚಿಗೆ ಕೇಳಿದಾಳೆ, ಅವಳು ಪ್ರೀತಿಸಿರೋ ಹುಡುಗನ್ನ ಮದುವೆ ಮಾಡ್ಕೋಬೇಕು ಅಂತ. ಅದೂ ಅಲ್ಲದೆ ಅವನು ಕೂಡ ನಮ್ಮನೆ, ನಾವು ನೋಡಿರೋ ಹುಡುಗನೇ, ಜೊತೆಗೆ ನಮ್ಮ ಒಂದು ಜಾತಿಯ ಹುಡುಗನೇ. ಆಯಿತು, ಮದುವೆ ಮಾಡಿಬಿಡೋಣ, ಮಕ್ಕಳು ಸಂತೋಷಕ್ಕಿಂತ ಬೇರೆ ಸಂತೋಷ ಇದೆಯಾ? ಇಬ್ಬರು ಮಾತನಾಡ್ಕೊಂಡ್ರು. ಮಗಳಿಗೂ ಆ ಬಗ್ಗೆ ಮಾತು ಕೊಟ್ಟರು, ನೀನೇನು ತಲೆ ಕೆಡಿಸ್ಕೊಬೇಡಮ್ಮ, ನಾಳೆ ಬೆಳಗ್ಗೆ ನಾವೇ ಹೋಗ್ತೀವಿ, ನಾವೇ ಹೋಗಿ ಅವರನ್ನು ಮಾತಾಡಿಸಿ ನಿಮ್ಮ ಹುಡುಗನ್ನ ನಮಗೆ ಕೊಡಿ ಅಂತ ಕೇಳ್ತೀವಿ. ಅವರೇನಾದರೂ ಒಪ್ಪಲಿಲ್ಲ ಅಂದರೆ ಆದಷ್ಟು ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ಮೇಲೆ ಅನುಮಾನ ಇದ್ದರೆ ಇನ್ನೂ ನಮ್ಮ ಜೊತೆಗೆ ಬರಬಹುದು ಅಂತ ಅಪ್ಪ ಅಮ್ಮ ಹೇಳಿದ್ರು. ಮಗಳಿಗೆ ಅಪ್ಪ ಅಮ್ಮನ ಮೇಲೆ ಅಪನಂಬಿಕೆ ಇರಲಿಲ್ಲ, ತನ್ನ ಪ್ರೀತಿ ಮೇಲೆ ಬಲವಾದ ನಂಬಿಕೆ ಇತ್ತು. ಸರಿಯಪ್ಪ, ಹಾಗೇ ಆಗಲಿ, ಹಾಗಂದೋಳೆ ಒಳ ಹೋದ್ಲು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. ಕಾಲಿಂಗ್ ಬೆಲ್ ತೆಗೆದು ನೋಡ್ತಾರೆ ನಾರಾಯಣಪ್ಪ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾವ ಶಂಕರಪ್ಪನವ್ರ ಮನೆಗೆ ಹೋಗಿ ನಮ್ಮ ಹುಡುಗಿನ ನಿಮ್ಮ ಮನೆಗೆ ತುಂಬಿಸ್ಕೊಳ್ಳಿ ಅಂತ ಕೇಳ್ಕೊಬೇಕಿತ್ತೋ ಆ ಶಂಕರಪ್ಪನವರೇ ಇವ್ರ ಮನೆಗೆ ಬಂದಿದ್ದರು. ಅದು
ಪತ್ನಿ ಸಮೇತವಾಗಿ, ಮಗನ ಸಹಿತವಾಗಿ. ಅವರನ್ನು ನೋಡ್ತಿದ್ದಂಗೆ ಏನೋ ಒಂದು ವಿಶೇಷವಾದ ವಿಚಾರಕ್ಕೋಸ್ಕರನೇ ಬಂದಿದ್ದಾರೆ ಅಂತ ಅನ್ನಿಸ್ತು. ಸರಿ, ಇಲ್ಲಿ ನಾರಾಯಣಪ್ಪ ಮಗಳನ್ನ ಕರೆದ್ರು. ಮಗಳು ಅಲ್ಲಿಗಾಗಲೇ ಅವನ ಕನಸಿನಲ್ಲಿ ತೇಲ್ತಾ ಇದ್ಲು. ರೂಮಿನ ಬಾಗಿಲು ತೆಗೆದು ಹೊರಗಡೆ ಬಂದವಳೆ ಇವರನ್ನು ನೋಡಿ ಮೂಕ ವಿಸ್ಮಿತಳಾಗ್ಬಿಟ್ಲು. ಆಶ್ಚರ್ಯಚಕಿತಳಾಗಿ ಇವರನ್ನೇ ನೋಡ್ತಿದ್ದಾಳೆ. ಕಣ್ಣು ಕಣ್ಣು ಬೆರ್ತೋ. ಮತ್ತೆ ಅವನು ಅವಳನ್ನು ನೋಡಿ ನಸುನಕ್ಕ. ಅವಳು ನಸುನಗುತ್ತಲೇ ತಲೆ ತಗ್ಸಿದ್ಲು. ನಾಚಿಕೆಯಿಂದ ತಲೆ ತಗ್ಗಿಸಿದ ಅವಳನ್ನೇ ದಿಟ್ಟಿಸ್ತಾ ಇದ್ದ ಅವನು. ಇಬ್ಬರ ಮನಸ್ಸುಗಳು ಅಲ್ಲಿಗಾಗಲೇ ಪ್ರೇಮ ಗೀತೆಯನ್ನು ಹಾಡೋದಕ್ಕೆ ಆರಂಭಿಸಿದ್ದು. ಇಬ್ಬರು ಉಭಯ ಕುಶಲೋಪರಿ ಮಾತನಾಡ್ಕೊಂಡ್ಮೇಲೆ ಮದುವೆಯ ಬಗ್ಗೆ ಪ್ರಸ್ತಾಪ ಬಂದಾಗ ಇಬ್ಬರು ಅಂದರೆ ಎರಡೂ ಕುಟುಂಬದವರು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ಮತ್ತು ಅಷ್ಟೇ ವಿನಮ್ರತೆಯಿಂದ ಸಂಬಂಧವನ್ನು ಒಪ್ಪಿಕೊಂಡರು. ಕೆಲ ದಿನಗಳಲ್ಲೇ ಇಬ್ಬರಿಗೂ ಮದುವೆಯನ್ನು ಕೂಡ ಮಾಡಿದ್ರು. ಅಲ್ಲಿಗೆ ಎಲ್ಲಿ ನನ್ನ ಕಾಡುವ ಪ್ರೇಯಸಿ ಕೈತಪ್ಪಿ ಹೋಗ್ತಾಳೋ ಅಂತ ಅಂದ್ಕೊಂಡಿದ್ದ ಅವನು, ಎಲ್ಲಿ ನನ್ನ ಕಾಡುವ ಪ್ರೇಮಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ಬಿಡ್ತಾನೋ ಅಂತ ಅಂದ್ಕೊಂಡಿದ್ದ ಅವಳು, ಇಬ್ಬರೂ ಕೂಡ ಮನಸ್ಸಿನಿಂದ ಸಮ್ಮಿಲನಗೊಂಡು ಪ್ರಣಯ ಪಕ್ಷಿಗಳ ಹಾದಿಯಲ್ಲಿ ಜೀವಿಸೋದಕ್ಕೆ ಆರಂಭ ಮಾಡಿದ್ರು. ಸ್ನೇಹಿತರೆ, ಇದೊಂದು ಹೊಸ ರೀತಿಯ ಕತೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.